ನಮಸ್ಕಾರ ವೀಕ್ಷಕರೇ, ಇಬ್ಬನಿ ಚಾನಲ್ಗೆ ಸ್ವಾಗತ. ಇದೇ ರೀತಿ ನಮ್ಮ ವಿಡಿಯೋಗಳನ್ನು ಪ್ರೋತ್ಸಾಹಿಸಿರಿ. ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ಹಾಗೆಯೇ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ. ಕತೆಯ ಹೆಸರು ಅನಿರೀಕ್ಷಿತ ವಿವಾಹ, ಪಾರ್ಟ್ 13. ಏನು ಮಾಡಲಿ, ಅವಳನ್ನು ಕ್ಷಮೆ ಕೇಳಿ ಹಿಂತಿರುಗಲ? ಸರಿ, ಅಷ್ಟಾದರೂ ಮಾಡು. ಅವಳ ಜೀವನದಲ್ಲಿ ಈಗಲೂ ಬೇರೆ ಯಾರೂ ಇಲ್ಲದಿದ್ದರೆ, ನಿನ್ನನ್ನು ಅವಳು ಪ್ರೀತಿಸುತ್ತಿದ್ದರೆ ಅವಳು ನಿನ್ನೊಂದಿಗೆ ಬಂದೇ ಬರುತ್ತಾಳೆ. ಇಲ್ಲದಿದ್ದರೆ ನೀನು ಕ್ಷಮೆ ಕೇಳಿ ಸಮಾಧಾನವಾದರೂ ನಿನಗೆ ಇರುತ್ತೆ. ಅದೇನೋ ನಿಜ ಕಣೋ, ಆದರೆ ಅವಳು ನನಗೆ ಬೇಕು. ನನ್ನ ಬಾಳು ಬೆಳಗಲು ಬಂದ ಹಣತೆಯನ್ನು ನಾನೇ ನನ್ನ ಕೈಯಾರೆ ಆರಿಸಿರುವೆ. ಈಗ ಅವಳ ಬೆಲೆ ಗೊತ್ತಾಗುತ್ತಿದೆ. ಅವಳು ನನ್ನ ಹತ್ತಿರದಲ್ಲಿದ್ದಾಗ ಅವಳ ಬೆಲೆಯೇ ನನಗೆ ತಿಳಿಯಲಿಲ್ಲ. ಅವಳು ನನ್ನ ಮನದಲ್ಲಿ ಬೇರು ಬಿಟ್ಟು ಕುಳಿತಿದ್ದಾಳೆ. ನನ್ನ ಜೀವನದ ರಥ ಮುನ್ನಡೆಸಲು ಅವಳು ಬೇಕು. ನನ್ನ ಮನ ಹಠ ಹಿಡಿದಿದೆ. ಅದನ್ನು ಅಪ್ಪ ಅಮ್ಮನ ಮುಂದೆ ಹೇಳಿದರೆ ನನಗೆ ಅವಮಾನ ಎನ್ನಿಸುತ್ತದೆ. ಅಷ್ಟೊಂದು ಶಾಂತವಾಗಿ ಅವಳು ಮನೆಯಲ್ಲಿದ್ದರೂ ಕೂಡ ನಾನೇ ಸಣ್ಣ ವಿಷಯಕ್ಕೂ ಸಿಡಿಯುತ್ತಿದ್ದೆ. ಅವಳ ಯಾವ ಮಾತನ್ನು ನಾನು ಕೇಳಲೇ ಇಷ್ಟಪಡುತ್ತಿರಲಿಲ್ಲ. ನೋಡು ವಿಕಾಸ್, ಅಂಜಲಿ ನಿನ್ನ ಬಿಟ್ಟು ಬೇರೆ ಯಾರದೋ ಮನೆಯಂಗಳದ ಮಲ್ಲಿಗೆಯಾಗಿ ಘಮಿಸಬಾರದೆಂಬ ಆಸೆ ಇದ್ದರೆ ಇನ್ನೂ ತಡ ಮಾಡಬೇಡ. ಏಕೆಂದರೆ ಅಂಜಲಿ ಸುಂದರಿ, ಸುಶೀಲೆ, ಜಾಣೆ. ಯಾರಾದರೂ ಅವಳನ್ನು ಇಷ್ಟಪಟ್ಟು ಬಿಡಬಹುದು. ಅವಳಿಗೂ ಯಾರೊಂದಿಗಾದರೂ ಪ್ರೀತಿ ಹುಟ್ಟಿರಬಹುದು. ನಂತರ ನೀನು ಹೀಗೆ ನಿನ್ನನ್ನು ನೀನು ಬೈದುಕೊಳ್ಳುತ್ತಾ ಕುಳಿತು ಬಿಡಬೇಕಾಗುತ್ತೆ. ನಿನ್ನ ಅಹಂಕಾರಗಳನ್ನೆಲ್ಲ ಬದಿಗಿಟ್ಟು ನಿನ್ನ ಪ್ರೀತಿಗಾಗಿ ಅಂಜಲಿಯನ್ನು ಹುಡುಕಿಕೊಂಡು ಹೋಗು. ನನಗನ್ನಿಸುವ ಪ್ರಕಾರ ಅವಳು ಬೇರೆ ಯಾರನ್ನೂ ಸಹ ಇಷ್ಟಪಟ್ಟಿರಲ್ಲ ಅನಿಸುತ್ತೆ. ಇದುವರೆಗೂ ನಿನ್ನ ವಿಚಿತ್ರ ಸ್ವಭಾವವನ್ನು ನೆನೆದು ಇನ್ನೂ ಕೆಲ ದಿನ ಒಂಟಿಯಾಗಿ ಇರುತ್ತಾಳೇನೋ ಎನ್ನಿಸುತ್ತಿದೆ. ಇಂತಹ ಸಮಯದಲ್ಲಿ ನೀನು ಹೋಗಿ ನಿನ್ನ ಮನಸ್ಸನ್ನು ತೆರೆಯದಿದ್ದರೆ, ಅವಳಿಗೂ ಇಷ್ಟವಿದ್ದರೆ ಆ ಮನಸ್ಸೆಂಬ ಪುಸ್ತಕದ ಹಾಳೆಗಳಲ್ಲಿ ಕಾಮನಬಿಲ್ಲಿನ ರಂಗು ತುಂಬುವಳು. ನಿನ್ನ ಪ್ರೀತಿಯನ್ನು ನಿರಾಕರಿಸದೇ ಇರಲಾರಳು. ನಿನ್ನ ಪ್ರೀತಿಯನ್ನು ಒಪ್ಪಿಕೊಳ್ಳುವಳು. ತಡ ಮಾಡದೆ ಹೋಗು. ಹೋಗಿ ನಿನ್ನ ಮನದಲ್ಲಿ ಅವಳಿಗಾಗಿರುವ ಬೆಟ್ಟದಷ್ಟು ಪ್ರೀತಿಯನ್ನು ಅವಳಿಗೆ ಸರಿಯಾಗಿ ತಿಳಿಸು. ಅವಳು ನಿನ್ನ ಪ್ರೀತಿಗೆ ಕರಗಿಯೇ ಕರಗುವಳು ಎಂದು ನನಗನ್ನಿಸುತ್ತದೆ. ಅನುಮಾನಿಸುತ್ತಾ ಹೋಗಬೇಡ. ನೀನು ಮನದಲ್ಲಿ ಆಶಾಭಾವನೆ ತಾಳಿ ಅಂಜಲಿಯ ಬಗ್ಗೆ ಹೀಗೆಂದುಕೊಳ್ಳುತ್ತಾ ಹೋಗು. ಅಂಜಲಿ ನನ್ನವಳು, ನನ್ನೆದೆಯನ್ನಾಡುವ ಅರಸಿ. ಅವಳು ನನ್ನೊಂದಿಗೆ ಬಂದೇ ಬರುವಳು ಎಂದು ಮನದಲ್ಲಿ ದೃಢ ನಿಶ್ಚಯ ಮಾಡಿ ಹೋಗು. ಮೊದಲಿಗೆ ಅವಳೇನಾದರೂ ಕೋಪದಿಂದ ಮಾತನಾಡಿದರೂ ಎಲ್ಲವನ್ನು ಸಹಿಸಿಕೊಂಡು ಸುಮ್ಮನಾಗು. ಖಂಡಿತವಾಗಿಯೂ ಅಂಜಲಿ ನಿನ್ನೊಂದಿಗೆ ಬರುವಳು. ನೋಡು ವಿಕಾಸ್, ನಾಳೆನೇ ಹೊರಡು. ಪ್ರೀತಿ ವಿಷಯದಲ್ಲಿ ವಿಳಂಬ ಒಳ್ಳೆಯದಲ್ಲ. ಸರಿ ಕಣೋ, ಹಾಗಿದ್ದರೆ ಹೊರಡುವೆ. ಆದರೆ ವಿಳಾಸ ಹೇಗೆ ಪಡೆಯುವುದು? ಅದಕ್ಕೇನಂತೆ, ಅಂಜಲಿಯ ತಂದೆಯನ್ನು ಕೇಳೋಣ. ಆದರೆ ಅಂಜಲಿಯ ತಂದೆ ತಾಯಿಗೆ ಸಂದೇಹ ಬರಬಹುದಲ್ಲವೇ? ಇದುವರೆಗೂ ನಮ್ಮ ಮನೆಯ ಮೆಟ್ಟಿಲು ಹತ್ತದವನು ಇಂದೇನು ಇಲ್ಲಿ ಮತ್ತೆ ನಮ್ಮ ಮಗಳಿಗೆ ತೊಂದರೆ ಕೊಡಲು ಬಂದಿರಬಹುದೇ ಎಂಬ ಸಂದೇಹದಲ್ಲಿ ಅವರು ನನಗೆ ವಿಳಾಸ ಕೊಡದೇ ಇರಬಹುದು. ನಿನಗೆ ಅಂಜಲಿಯ ಸ್ನೇಹಿತರು ಗೊತ್ತು ತಾನೆ? ಅವರನ್ನು ನೀನು ನೋಡಿದ್ದೀಯಾ? ಅವಳ ವಿಳಾಸ ನನಗೆ ಗೊತ್ತಿಲ್ಲ. ಒಂದು ಕೆಲಸ ಮಾಡೋಣ, ನಾಳೆ ಅಂಜಲಿಯ ಕಾಲೇಜಿಗೆ ಹೋಗೋಣ. ಅವರ ಪ್ರಿನ್ಸಿಪಲ್ ಹೇಗೂ ನಮಗೆ ಗೊತ್ತಿರುವ ಮನುಷ್ಯ. ಅವರಿಗೆ ಹೇಳಿಕೊಂಡು ಗೆಳತಿಯ ವಿಳಾಸ ಹುಡುಕಿಕೊಡಲು ಕೇಳೋಣ. ಸರಿ, ಹಾಗಿದ್ದರೆ ನಾಳೆ ನಾನು ಆಫೀಸಿಗೆ ರಜೆ ಹಾಕುವೆ. ನೀನು ನನ್ನೊಂದಿಗೆ ಬರುತ್ತೀಯಲ್ಲವಾ? ಹೂನಪ್ಪ, ಬರುವೆ. ಇಷ್ಟು ದಿನದ ಮೇಲೆ ನಿನಗೆ ಒಂದು ಹುಡುಗಿಯ ಮೇಲೆ ಪ್ರೀತಿ ಉಂಟಾಗಿದೆ. ಅದನ್ನು ನೀನು ಪಡೆಯಲು ನನ್ನಿಂದಾಗುವ ಎಲ್ಲ ಸಹಾಯಗಳನ್ನೂ ಮಾಡುವೆ. ಸರಿ, ಹಾಗಿದ್ದರೆ ನಡೆ, ಹೋಗೋಣ ಎಂದು ಇಬ್ಬರು ಅವರವರ ಮನೆಗೆ ಹಿಂತಿರುಗಿದರು. ಮರುದಿನ ಭೇಟಿಯಾಗೋಣ ಎಂಬ ಮಾತಿನಂತೆ ಅವರು ಹಿಂತಿರುಗಿದರು. ಮಾರನೇ ದಿನ ಕಾಲೇಜಿಗೆ ಹೋಗಿ ಅಂಜಲಿಯ ಗೆಳತಿಯ ವಿಳಾಸ ಪತ್ತೆ ಹಚ್ಚಿ ಅವಳನ್ನು ಹುಡುಕಿಕೊಂಡು ವಿಕಾಸ್ ಮತ್ತು ಗೆಳೆಯ ಹೋದರು. ಕಡೆಗೂ ಗೆಳತಿಯನ್ನು ಕಂಡುಹಿಡಿದರು. ಅವಳು ವಿಕಾಸ್ನನ್ನು ನೋಡಿ, ನೀವು ಹೀಗೇಕೆ ಅವಳನ್ನು ಹುಡುಕಿಕೊಂಡು ಬಂದಿರುವಿರಿ? ಕಣ್ಣ ಮುಂದೆ ಇದ್ದಾಗ ಅವಳನ್ನು ಸರಿಯಾಗಿ ನೋಡಿಕೊಳ್ಳದ ನೀವು ಈಗ ಅವಳ ವಿಳಾಸ ಹುಡುಕಿಕೊಂಡು ಬಂದಿರುವುದು ನೋಡಿ ನನಗೆ ಅಚ್ಚರಿಯಾಗುತ್ತಿದೆ. ನನ್ನದು ಒಂದು ಕತೆ.
ಯಾವುದೇ ವಸ್ತುವಿನ ಬೆಲೆ ತಿಳಿಯಬೇಕಾದರೆ ಅದು ನಮ್ಮನ್ನು ಅಗಲಿದ ಮೇಲೆ ಅದರ ಮಹತ್ವ ಅರಿವಾಗುವುದು ಎಂಬ ಮಾತಿರುವಂತೆ ನಾನು ಅಂಜಲಿ ನನ್ನೊಂದಿಗೆ ಇರುವಾಗ ಅವಳ ಬೆಲೆ ಅರಿಯದಾದೆ. ಈಗ ಅವಳು ನನ್ನ ಕ್ಷಮಿಸುವಳೋ ಇಲ್ಲವೋ ಅದು ಗೊತ್ತಿಲ್ಲ. ಆದರೂ ಒಂದು ಪ್ರಯತ್ನ ಮಾಡೋಣ ಎಂದುಕೊಂಡು ಬಂದಿರುವೆ. ನಾನು ನಿಮ್ಮಲ್ಲಿಗೆ ಅವಳ ಮಾಹಿತಿಗಾಗಿ ಬಂದ ವಿಷಯವನ್ನು ನೀವು ಅವಳಿಗೆ ದಯವಿಟ್ಟು ಹೇಳಬೇಡಿ ಎಂದನು ವಿಕಾಸ್. ಇಲ್ಲ, ಹೇಳಲ್ಲ. ನಿಮಗೆ ಅಂಜಲಿಯ ಮೇಲೆ ಅಪರಿಮಿತ ಪ್ರೀತಿ ವಿಶ್ವಾಸವಿದ್ದರೆ ಖಂಡಿತ ನಿಮಗೆ ಅಂಜಲಿ ಸಿಗುವಳು. ಹೋಗಿ ಬನ್ನಿ, ಒಳ್ಳೆಯದಾಗಲಿ. ನಂತರ ಗೆಳೆಯರಿಬ್ಬರು ಹೊರಬಂದು ಏರ್ ಟಿಕೆಟ್ ಬುಕ್ ಮಾಡಿದರು. ಮಾರನೇ ದಿನ ವಿಕಾಸ್ ಮನಾಲಿಗೆ ಹೋದನು. ತಂದೆ ತಾಯಿಗೆ ಹೇಳಿರಲಿಲ್ಲ. ಅಂಜಲಿಯ ಶಾಲೆಯ ಪ್ರಿನ್ಸಿಪಲ್ರನ್ನು ಭೇಟಿ ಮಾಡಿ ಅವಳನ್ನು ನೋಡಬೇಕು ಎಂದನು. ಆಗ ಅಂಜಲಿಗೆ ಪ್ರಿನ್ಸಿಪಲ್ ಹೇಳಿ ಕಳುಹಿಸಿದರು, ಅಂಜಲಿಯನ್ನು ನೋಡಲು ಯಾರೋ ಬಂದಿದ್ದಾರೆ ಎಂದು. ಅವಳು ತನ್ನನ್ನು ನೋಡಲು ಯಾರು ಬಂದಿರಬಹುದು ಎಂದುಕೊಳ್ಳುತ್ತಾ ಹೊರಬರುತ್ತಲೇ ವಿಕಾಸ್ನನ್ನು ನೋಡಿ ಅಚ್ಚರಿ ಒಂದು ಕಡೆಯಾದರೆ ಕೋಪವೂ ಉಕ್ಕಲಾರಂಭಿಸಿತ್ತು. ಆದರೂ ಸಹ ಇದು ಶಾಲೆ ಎಂದು ಅರಿತು ಪ್ರಿನ್ಸಿಪಾಲರಿಗೆ ಕೇಳಿಕೊಂಡು ಶಾಲೆಯಿಂದ ಹೊರ ನಡೆದಳು. ಅವನು ಏನೂ ಮಾತನಾಡದೆ ಅವಳನ್ನೇ ಹಿಂಬಾಲಿಸುತ್ತಿದ್ದನು. ಸುಂದರ ಉದ್ಯಾನವನದಲ್ಲಿ ಹೋಗಿ ಕುಳಿತರು. ವಿಕಾಸ್ಗೆ ಹೇಗೆ ಈ ಮಾತಿಗೆ ಆರಂಭ ಮಾಡುವುದು ತಿಳಿಯುತ್ತಿಲ್ಲ. ಕೆಲ ಸಮಯ ತನ್ನ ಮನದಲ್ಲಿ ಹೇಗೆ ಮಾತನಾಡುವುದು ಎಂದು ಲೆಕ್ಕ ಹಾಕಿ ಕೊನೆಗೆ ಬಾಯಿ ಬಿಟ್ಟನು. ಅಂಜಲಿ, ನನ್ನನ್ನು ಕ್ಷಮಿಸು. ನಾನು ನಿನಗೆ ಒಂದು ದಿನವೂ ಪ್ರೀತಿ ತೋರಲಿಲ್ಲ. ನಿನ್ನೊಂದಿಗೆ ಚೆನ್ನಾಗಿ ಮಾತನಾಡಿಲ್ಲ. ಇತ್ತೀಚೆಗೆ ನನಗೆ ನಿನ್ನ ನೆನಪಾಗಿ ನನ್ನ ಮನಸ್ಸು ಚುಚ್ಚಿ ಹಿಂಸಿಸುತ್ತಿದೆ. ನಾನು ತುಂಬ ದೊಡ್ಡ ಅಪರಾಧ ಮಾಡಿರುವೆ. ನಿನ್ನೊಂದಿಗೆ ಸ್ನೇಹಿತೆಯ ತರಹ ಕೂಡ ಕಾಣದೆ ವೈರಿಯಂತೆ ಕಂಡೆ. ನನ್ನ ಬಾಳಿನಲ್ಲಿ ನಡೆದ ಘಟನೆಗಳು ನನ್ನನ್ನು ಹಾಗೆ ವರ್ತಿಸುವಂತೆ ಮಾಡಿದ್ದವು. ನನ್ನನ್ನು ದಯವಿಟ್ಟು ಕ್ಷಮಿಸು ಎಂದು ಸಂಕ್ಷಿಪ್ತವಾಗಿ ತನ್ನ ಜೀವನದಲ್ಲಿ ನಡೆದ ಚಿನ್ಮಯಿಯ ಪ್ರೀತಿಯ ವಿಷಯಗಳನ್ನು ಅವಳ ಮುಂದೆ ಇಟ್ಟನು. ಈಗ ನನ್ನೊಂದಿಗೆ ಯಾರೂ ಇಲ್ಲ ಎಂದು ನನ್ನೊಂದಿಗೆ ಬಾ ಎಂದು ನಾನು ನಿನ್ನನ್ನು ಕೇಳಿಕೊಳ್ಳಲಾರೆ. ನಾನು ನಿಜವಾಗಿಯೂ ನಿನ್ನನ್ನು ಪ್ರೀತಿಸುತ್ತಿರುವೆ. ಬಹುಶಃ ನಾನು ಮದುವೆಯಾದ ಕೆಲ ದಿನಗಳಲ್ಲಿಯೇ ನಿನ್ನ ಗುಣಕ್ಕೆ ಮಾರು ಹೋಗಿದ್ದೆ ಎನ್ನಿಸುತ್ತೆ. ಈ ನನ್ನ ಮನದ ಬಂಜರಿನಲ್ಲಿ ಪ್ರೀತಿಯ ಚಿಲುಮೆ ಉಕ್ಕಿಸಿದ ದೇವತೆ ನೀನು. ನೀನು ನನ್ನೊಂದಿಗೆ ಜೀವನದ ಹಾದಿಯಲ್ಲಿ ದಾರಿ ತೋರುವ ಬೆಳದಿಂಗಳಾಗಿ ಬಂದರೆ ನನ್ನಷ್ಟು ಸುಖಿ ಯಾರೂ ಇಲ್ಲ ಎಂದುಕೊಳ್ಳುವೆ. ನಿನಗೆ ಇಷ್ಟವಿರದಿದ್ದರೆ ಬಲವಂತವಿಲ್ಲ. ಆದರೆ ನನ್ನ ಒಂದು ಸಲ ಕ್ಷಮಿಸಿದ್ದೇನೆ ಎಂದು ನಿನ್ನ ಬಾಯಿಂದ ಹೇಳಿಬಿಡು. ಅಂಜಲಿ ಅವನ ಮಾತನ್ನು ಆಲಿಸಿ ನೊಂದುಕೊಂಡಳು. ಪಾಪ, ಇಷ್ಟೆಲ್ಲ ಅನುಭವಿಸಿದ್ದಾನೆ ಇವನು. ರಾಕ್ಷಸನಂತೆ ವರ್ತಿಸುವ ಹಿಂದೆ ಇಂತಹದ್ದೊಂದು ಕಠೋರ ಕತೆ ಇರುವುದು ಎಂದು ನನಗೆ ಗೊತ್ತೇ ಇರಲಿಲ್ಲ. ಅವಳು ಇಂತಹ ಹುಡುಗಿ, ಇಂಥವನನ್ನು ಸವಾಲು ಹಾಕಿ ಪ್ರೀತಿಸಿದ ಆ ಹುಡುಗಿ ನಿಜವಾಗಿ ಮೂರ್ಖಳು. ಅಂಜಲಿಗೆ ವಿಕಾಸ್ನೊಂದಿಗೆ ಹೋಗಲು ಮನಸ್ಸಿದೆ. ಆದರೆ ಒಬ್ಬರ ಅನುಮತಿ ಇಲ್ಲದೆ ಅವಳಿಗೆ ಹೋಗಲು ಸಾಧ್ಯವಿರಲಿಲ್ಲ. ಯಾರಿರಬಹುದು? ಮುಂದುವರಿಯುತ್ತದೆ. ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲೇ ಹಾಕಲಾಗುವುದು. ಪ್ರಿಯ ವೀಕ್ಷಕರೇ, ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.